ಈಗ ಸ್ವಲ್ಪ ಅಂಡರ್ ಐ ಬೇಗ ಆಗ್ಬಿಡುತ್ತೆ, ಡಾರ್ಕ್ನೆಸ್ ಆಗಿಬಿಡುತ್ತೆ. ಅದಕ್ಕೆ ತುಂಬ ಒಳ್ಳೆ ರೆಮಿಡೀಸ್ ಹೇಳ್ಕೊಡ್ತೀನಿ. ಇದು ಎಲ್ರಿಗೂ ಅನುಕೂಲ ಆಗುತ್ತೆ, ಎಲ್ಲರೂ ಫಾಲೋ ಮಾಡಿ. ಇದನ್ನು ವಿತಿನ್ 10 ಡೇಸಲ್ಲಿ ಒಳ್ಳೆ ರಿಸಲ್ಟ್ ಸಿಗುತ್ತೆ. ನನಗೆ ಕಮೆಂಟ್ ಮಾಡಿ ಆಮೇಲೆ, ಓಕೆನಾ? ಅಷ್ಟು ಗ್ಯಾರಂಟಿ ಕೊಡ್ತೀನಿ ನಾನು. ಏನಿಲ್ಲ, ನಮ್ಮ ಮನೇಲೇ ಇರೋಂಥದ್ದು ಒಂದು ಜಾಯಿಕಾಯಿ ತಗೊಳ್ಳಿ. ಜಾಯಿಕಾಯಿ ಗೊತ್ತು ತಾನೆ ಎಲ್ರಿಗೂ, ನೆಟ್ಮಗ್ ಅಂತಾರೆ ಅದನ್ನು ಚೆನ್ನಾಗಿ ಒಂದು ರಾ ಮಿಲ್ಕ್ ಹಾಕೊಳ್ಳಿ. ಹಸಿ ಹಾಲು, ಕಾಯಿಸಿರೋದಲ್ಲ, ಹಸಿ ಹಾಲು ಹಾಕ್ಕೊಂಡು ಈ ಜಾಯಿಕಾಯಿಯನ್ನ 4-5 ಸುತ್ತಿ ತೆಗಿಬೇಕು. ಲಿಕೋರೈಸ್ ಪೌಡರ್ ಅಂತ ಬರುತ್ತೆ, ಈ ಮುಲೈಟಿ ಅಂತಾರೆ, ಅದನ್ನು ಪೌಡ್ರ್ ಸಿಗುತ್ತೆ. ಅದನ್ನೊಂದು 1/2 ಸ್ಪೂನ್ ಅಷ್ಟು ಇಲ್ಲ 1/4 ಸ್ಪೂನ್ ಹಾಕ್ಕೊಂಡು ಜಾಯಿಕಾಯಿನ ರಾ ಮಿಲ್ಕಲ್ಲಿ ತೆಗ್ಕೊಳ್ಳಿ. ಹೀಗೆ ಒಂದು 4-5 ಸುತ್ತು ತೆಗಿಬೇಕು. ಹೀಗೆ ರೌಂಡ್ ಮಾಡಿದ್ರೆ ಪೇಸ್ಟ್ ಥರ ಆಗುತ್ತೆ. ಆ ಪೇಸ್ಟನ್ನ ನಿಮಗೆಲ್ಲಾಗಿದೆ ಸುತ್ತ ಆಗಿರುತ್ತೆ, ಒಬ್ಬೊಬ್ಬರಿಗೆ ಬರೀ ಅಂಡರ್ ಐ ಮಾತ್ರ ಆಗಿರುತ್ತೆ. ಅಲ್ಲಿಗೆ ಹಿಂಗೆ ಹಚ್ಕೊಳ್ಳಿ. ಇದೆ ಹಚ್ಚಿ 15 ಮಿನಿಟ್ಸ್ ಬಿಟ್ಬಿಟ್ಟು ಆಮೇಲೆ ನಾರ್ಮಲ್ ವಾಟರಲ್ಲಿ ವಾಶ್ ಮಾಡ್ಕೊಳ್ಳಿ. ಈ ರೀತಿ ಒಂದು 10 ಡೇಸ್ ಮಾಡಿದ್ರೆ ಸಾಕು, ಒಳ್ಳೆ ಬೆಟರ್ ರಿಸಲ್ಟ್ ಬಂದ್ಬಿಡುತ್ತೆ. ಅಷ್ಟರೊಳಗೆ ಬಂದ್ಬಿಡುತ್ತೆ ನಿಮಗೆ. ನಾನು ಹೇಳ್ತಾ ಇರೋದು ಒಂದು 10 ಡೇಸ್ ಹೇಳ್ತಾ ಇದ್ದೀನಿ, ಅದರೊಳಗೇ ನಿಮಗೆ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ. ಅಷ್ಟೇ ಇಫೆಕ್ಟಿವ್ ಆಗಿ ವರ್ಕ್ ಆಗೋಂಥದ್ದು ಇನ್ನೊಂದು ರೆಮಿಡಿ ಹೇಳ್ಕೊಡ್ತೀನಿ. ಇನ್ಸ್ಟೆಂಟ್ ಕಾಫಿ ಪೌಡರ್ ಇರುತ್ತಲ್ಲ, ಅದು ಇನ್ಸ್ಟೆಂಟ್ ಕಾಫಿ ಪೌಡರ್ ಒಂದು 1/2 ಸ್ಪೂನು, ಹನಿ 1 ಸ್ಪೂನು, ರಾ ಮಿಲ್ಕ್ ಒಂದು 1/2 ಸ್ಪೂನು, ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಥರ ಮಾಡ್ಕೊಳ್ಳಿ. ಪೇಸ್ಟ್ ಆಗುತ್ತೆ. ಆ ಪೇಸ್ಟು ಅಷ್ಟೇ ನಿಮ್ಗೆ ಎಲ್ಲಿ ಬ್ಲ್ಯಾಕ್ ಆಗಿದೆ, ಅಂಡರ್ ಐ ಆಗಿದೆಯಾ ಇಲ್ಲ ಸುತ್ತ ಆಗಿದೆಯಾ ಹಚ್ಬಿಟ್ಟು ಒಂದು 15 ಮಿನಿಟ್ಸ್ ಬಿಟ್ಬಿಟ್ಟು ಅದು ಒಣಗುತ್ತೆ. ಒಣಗಿದಾಗ ಅದನ್ನು ವಾಶ್ ಮಾಡ್ಕೊಳ್ಳಿ. ಅದು ಇಷ್ಟೇ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ಅದು ವಿತಿನ್ 10 ಡೇಸಲ್ಲೇ ಇದು ಕೂಡ ನಿಮಗೆ ರಿಸಲ್ಟ್ ಸಿಗುತ್ತೆ. ಇನ್ಸ್ಟೆಂಟ್ ಕಾಫಿ ಪೌಡರು, ಅಲೋವೆರಾ ಒಂದು 1/2 ಸ್ಪೂನು, ವೈಟಮಿನ್ ಇ ಕ್ಯಾಪ್ಸೂಲ್ ಒಂದು ಅಥವಾ 2 ಹಾಕ್ಕೊಂಡು ಅದನ್ನು ಅಷ್ಟೇ ಪೇಸ್ಟ್ ಮಾಡ್ಕೊಂಡು ಅದನ್ನು ಹಚ್ಕೊಳ್ಳಿ. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ನನಗೆ ಕಮೆಂಟಲ್ಲಿ ತಿಳಿಸ್ತೀರಾ ನೀವು. ಇದೇ ರೆಮಿಡಿ ಹೇಳ್ಕೊಡ್ತೀನಿ. ಇದೆಲ್ಲರೂ ಮನೇಲಿ ಇದ್ದೇ ಇರುತ್ತೆ, ಸಾಮಾನ್ಯ. ಇದೇ ಇರುತ್ತಲ್ಲ, ತುಪ್ಪ ಇರುತ್ತಲ್ಲ, ಘೀ, ಅದನ್ನು ಅಂದರೆ ಚೆನ್ನಾಗಿ ಕೈಯಲ್ಲಿ ಬೀಟ್ ಮಾಡಿ. ಚೆನ್ನಾಗಿ ಕೈಯಲ್ಲಿ ಒಂದು ಕಪ್ ಹಾಕ್ಕೊಂಡು ಬೀಟ್ ಮಾಡ್ತಾ ಇದ್ದರೆ ಆ ನಮ್ಮ ಕೈ ಬಿಸಿಗೆ ಸ್ವಲ್ಪ ಕ್ರೀಮಿ ಟೆಕ್ಸ್ಚರ್ ಬರುತ್ತೆ. ಅದನ್ನು ಹಚ್ಕೊಳ್ಳಿ. ಅದು ತುಂಬಾ ಒಳ್ಳೆಯದು, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಅದನ್ನು ಫಾಲೋ ಮಾಡಿ. ಅದನ್ನು ಒಂದು ಒಳ್ಳೆ ರೆಮಿಡಿ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಮತ್ತು ಇನ್ನೊಂದೆರಡು ಹೇಳಬೇಕು ಅಂತಂದರೆ, ಕಾಫಿ ಪೌಡರ್, ಇನ್ಸ್ಟೆಂಟ್ ಕಾಫಿ ಪೌಡರು, ಹನಿ ತುಂಬ ಒಳ್ಳೆಯದು ಸ್ಕಿನ್ನಿಗೆ. ರೋಸ್ ವಾಟರು ಒಂದು ಸ್ವಲ್ಪ, ಕಾಫಿ ಪೌಡರು, ಹನಿ, ರಾ ಮಿಲ್ಕ್ ಒಂದು, ಕಾಫಿ ಪೌಡರು, ಹನಿ, ರೋಸ್ ವಾಟರ್ ಒಂದು ಪೇಸ್ಟು. ನಿಮ್ಗೆ ಯಾವುದು ವರ್ಕ್ ಆಗುತ್ತೆ ಅದನ್ನು, 2 ಅಷ್ಟೇ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ಅದನ್ನು ಫಾಲೋ ಮಾಡಿ. ತುಂಬ ನಿಮಗೆ ಒಂದು 10-15 ಡೇಸ್ ಒಳಗಡೆ ನಿಮಗೆ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ. ಈ ಪಿಗ್ಮೆಂಟೇಷನ್ ಇರುತ್ತಲ್ಲ, ಅಂಥವ್ರಿಗೂ ವರ್ಕ್ ಆಗುತ್ತೆ. ಇದು ಎಲ್ಲ ಟೈಪ್ ಆಫ್ ಸ್ಕಿನ್ಗೂ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಇದು ನಾನು ಕೂಡ ಫಾಲೋ ಮಾಡಿದ್ದೀನಿ. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಏನಂದರೆ ತೊಳೆದು ಸಿಪ್ಪೆ ತೆಗೆದು ತುರಿದ್ಬಿಟ್ರೆ ಹಿಂಗೆ ಹಿಂಡ್ಕೊಂಡ್ರೆ ಒಂದಷ್ಟು ಅದರದ್ದು ರಸ ಬರುತ್ತೆ. ಆ ರಸನ ಸ್ಟಾರ್ಚ್ ಇರುತ್ತೆ, ತುಂಬ ಒಳ್ಳೆಯದು ಅದು ಸ್ಕಿನ್ನಿಗೆ. ಕಲೆಗಳೆಲ್ಲ ತೆಗೆದು ಬಿಡುತ್ತೆ. ಪಿಗ್ಮೆಂಟೇಷನ್ ಕಲೆ ಇದ್ರೂ ಅಷ್ಟೇ, ಈ ಡಾರ್ಕ್ ಸ್ಪಾಟ್ಸು ಎಲ್ಲ ಇರುತ್ತಲ್ಲ, ಅಂಥದ್ದು ಎಲ್ಲದಕ್ಕೂ ತುಂಬ ಒಳ್ಳೆಯದು. ಮತ್ತು ಅಂಡರ್ ಐ ಡಾರ್ಕ್ನೆಸ್ಗೂ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಆಲೂಗೆಡ್ಡೆ ರಸಕ್ಕೆ ಈ ಮುಲ್ತಾನಿ ಮಿಟ್ಟಿ ಒಂಚೂರು ಹಾಕ್ಕೊಂಡು ಪೇಸ್ಟ್ ಮಾಡಿಕೊಂಡು ಅದು ಹಚ್ಕೊಂಡು ಅದು ಸ್ವಲ್ಪ ತಿಳ್ಕೊಂಡು ಬಿಡಿ. ಎಲ್ಲ ಕಡೆಗೂ ಹಚ್ಕೋಬೋದು ಅದನ್ನು ಅಪ್ವರ್ಡ್ ಡೈರೆಕ್ಷನಲ್ಲಿ. ನಿಮಗೆ ನಾನು ಇನ್ನೂ ಏನು ಹೇಳಬೇಕು ಅಂತ ಹೇಳ್ಕೊಂಡಿದ್ದೀನಿ ಅಂದರೆ, ನಿಮ್ಗೆ ಒಂದಷ್ಟು ಫೇಸ್ ಯೋಗ ಇದೆ. ಅದನ್ನು ನಿಮಗೆ ನಾನು ಒಂದೊಂದಾಗಿ ತಿಳಿಸ್ಕೊಡ್ತೀನಿ ಯಾವ ರೀತಿ ಮಾಡಬೇಕು ಅಂತ. ಫೇಸ್ ಯೋಗ ಇದೆ, ಫೇಸ್ ಎಕ್ಸಸೈಸ್ ಇದೆ. ಫೇಸ್ ಯೋಗ ತುಂಬ ಬೆಟರ್ ಆಗಿ ವರ್ಕ್ ಆಗುತ್ತೆ. ನಿಮ್ಮ ಸ್ಕಿನ್ ಬೆಟರ್ ಆಗೋಕ್ಕೆ, ಸ್ಕಿನ್ ಟೆಕ್ಸ್ಚರ್ ಚೆನ್ನಾಗಾಗೋಕ್ಕೆ, ಬ್ರೈಟ್ನೆಸ್ ಬರೋಕ್ಕೆ, ಗ್ಲೋನೆಸ್ ಕೊಡುತ್ತೆ. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಅದನ್ನು ಫೈನ್ ಲೈನ್ಸ್ ರಿಮೂವ್ ಮಾಡೋಕ್ಕೆ, ಇದಕ್ಕೆಲ್ಲ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಅದನ್ನು ನಿಮ್ಗೆ ತಿಳಿಸ್ಕೊಡ್ತೀನಿ. ಮತ್ತು ಎಕ್ಸಸೈಸ್ ಯಾವ ರೀತಿ ಮಾಡಬೇಕು, ಫೇಸ್ ನಮಗೆ ಬಾಡಿಗೆ ಹೆಂಗೆ ಎಕ್ಸಸೈಸ್ ಮಾಡ್ತೀವಿ ಹಾಗೆ ಫೇಸ್ಗೂ ಕೂಡ ಎಕ್ಸಸೈಸ್ ಇದೆ. ಅದನ್ನು ನಿಮಗೆ ತಿಳಿಸ್ಕೊಡ್ತೀನಿ ಯಾವ ರೀತಿ ಮಾಡಬೇಕು, ಮಸಾಜ್ ಯಾವ ರೀತಿ ಮಾಡ್ಕೋಬೇಕು. ಈ ಕ್ರೀಮ್ಗಳು ಒಂದೊಂದೇ ನಾನು ನಿಮಗೆ ಮಾಡಿ ತೋರಿಸ್ತಾ ಮಸಾಜ್ ಕೂಡ ಯಾವ ರೀತಿ ಮಾಡ್ಕೋಬೇಕು ಅಂತ ನಾನು ತೋರಿಸ್ಕೊಡ್ತೀನಿ ನಿಮಗೆ. ಒಂದು 4-5 ಸ್ಟ್ರೋಕ್ ಅಷ್ಟೇ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ತುಂಬ ಇನ್ನೂ 10 ವರ್ಷ ಯಂಗರ್ ಆಗ್ತೀರಾ ನೀವು, ಅಷ್ಟು ಚೆನ್ನಾಗಿರುತ್ತೆ ಇದು. ಇದನ್ನು ನಮಗೆ ಫಾಲೋ ಮಾಡಿ. ನನ್ನ ಚಾನಲ್ಗೆ ಬಂದರೆ ನಿಮಗೆ ತುಂಬ ಚೆನ್ನಾಗಿ ಒಳ್ಳೊಳ್ಳೆ ರೆಮಿಡೀಸ್ ಕೊಡ್ತೀನಿ. ಅದನ್ನು ಫಾಲೋ ಮಾಡಿಕೊಂಡ್ರೆ ಸಾಕು ನಿಮಗೆ. ಅದೇ ತುಂಬ ದೊಡ್ಡದು ನಾನು ಹೇಳಲ್ಲ.
ಎಫೆಕ್ಟಿವ್ ಆಗಿ ವರ್ಕ್ ಆಗೋಂಥದ್ದು ಒಂದು 10 ಮಿನಿಟ್ಸಲ್ಲಿ ನೀವು ಮಾಡೋಂಥದ್ದು. ಅದನ್ನು ಯಾಕಂದರೆ ಬ್ಯುಸಿ ಲೈಫು, ಎಲ್ರಿಗೂ ಟೈಮ್ ಸಿಗಲ್ಲ, ಮಾಡ್ಕೋಬೇಕು ಅಂತೀವಿ ಟೈಮ್ ಸಿಗಲ್ಲ, ಮತ್ತು ಮನಸ್ಸಿರಲ್ಲ, ಒಂದೊಂದ್ಸಲ ಸಾಕು ಅನಿಸ್ಬಿಡುತ್ತೆ, ಕೆಲಸ ಜಾಸ್ತಿ ಆದಾಗೆಲ್ಲ ಸಾಕು ಅನಿಸ್ಬಿಡುತ್ತೆ, ಸುಸ್ತಾಗುತ್ತೆ, ಆ ಥರ ಎಲ್ಲ ಆಗುತ್ತೆ. ಬಟ್ ನಾನು ಮಾಡೋ ರೆಮಿಡೀಸು ಕೂಡ ನಿಮಗೆ ಒಂದೊಂದು ಪಾಯಿಂಟ್ಸು ಕೂಡ ತುಂಬ ಎಫೆಕ್ಟಿವ್ ಆಗಿ ಬರೀ 10 ಮಿನಿಟ್ಸಲ್ಲಿ, ಒಂದು 5 ಮಿನಿಟ್ಸಲ್ಲಿ ಮನೇಲಿರೋದು 1-2 ಸಾಮಾನಲ್ಲಿ ಹಾಕ್ಕೊಂಡು ನಿಮಗೆ ಎಫೆಕ್ಟಿವ್ ಆಗೋಂಥ ಒಳ್ಳೆ ರೆಮಿಡೀಸ್ ಕೊಡ್ತೀನಿ. ಅದನ್ನು ನೀವು ಫಾಲೋ ಮಾಡಿಕೊಂಡ್ರೆ ಸಾಕು. ಇನ್ನೊಂದು ಸ್ವಲ್ಪ ನೆನ್ನೆ ನಾನು ಹೇಳೋದು ಮರ್ತ್ಬಿಟ್ಟೆ ಫಸ್ಟ್ ಲಾಗಲ್ಲಿ. ನಾನು ನನ್ನ ಚಾನಲಲ್ಲಿ ಒಂದಷ್ಟು ಪ್ರಕೃತಿನೇ ನಮಗೆ, ನೇಚರು ನಮಗೆ ಒಳ್ಳೆ ಗಿಡಮೂಲಿಕೆಗಳ ಮುಖಾಂತರ ನಮಗೆ ಈ ಡೇ ಟು ಡೇ ಲೈಫಲ್ಲಿ ನಾವು ಏನು ಸಫರ್ ಮಾಡ್ತೀವಿ, ನಮ್ಗೆ ಏನೇನು ಕಾಯಿಲೆಗಳು ಬರುತ್ತೆ, ಅದಕ್ಕೆಲ್ಲ ಒಳ್ಳೊಳ್ಳೆ ಗಿಡಮೂಲಿಕೆನಲ್ಲೇ ನಿಮಗೆ ಒಳ್ಳೆ ಮನೆ ಮದ್ದು ಅಂತಲೇ ಹೇಳಬೇಕು. ನಾನೇ ವಿತ್ ಎಕ್ಸಾಂಪಲ್ ಮುಖಾಂತರ ಒಂದು ಗಿಡಗಳು ತೊಗೊಂಬಂದು ಅದರಿಂದ ನಿಮ್ಗೆ ಏನೇನು ವರ್ಕ್ ಆಗುತ್ತೆ. ಈಗ ತುಂಬ ಸ್ಟ್ರೆಸ್ಫುಲ್ ಲೈಫಲ್ಲಿ ಎಲ್ಲರಿಗೂ ಶುಗರು, BP ಅಂಥದ್ದೆಲ್ಲ ಬೇಗ ಚಿಕ್ಕ ವಯಸ್ಸಿಗೆ ಬಂದ್ಬಿಡ್ತಾ ಇದೆ. ತುಂಬ ಬೇಜಾರಾಗುತ್ತೆ ಅಂಥದ್ದೆಲ್ಲ ಕೇಳಿದ್ರೆ ನಮ್ಮ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೋಬೇಕು. ಅದಕ್ಕೆಲ್ಲ ಮುಂಚೆನೇ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡು ಅದೆಲ್ಲ ಲೈಫ್ ಲಾಂಗ್ ತೊಗೊಂಡು ಅದು ಜಾಸ್ತಿನೇ ಡೋಸೇಜ್ ಜಾಸ್ತಿನೇ ಆಗ್ತಾ ಹೋಗುತ್ತೆ ಹೊರತು ಕಡಿಮೆ ಅಂತೂ ಆಗಲ್ಲ. ಅದನ್ನೆಲ್ಲ ಬಿಟ್ಟು ನಿಮಗೆ ನಮ್ಮ ಮನೇಲೇ ನಾನು ನನ್ನ ಹಸ್ಬೆಂಡ್ಗೆ ಸಡನ್ ಶುಗರ್ ಬಂದಿದ್ದನ್ನು ನಾನು ಹೆಂಗೆ ಕಡಿಮೆ ಮಾಡಿದೆ ವಿತೌಟ್ ಮೆಡಿಸನ್ನು, ಯಾವ ರೀತಿ ಅದನ್ನು ವಾಪಸ್ ರಿವರ್ಸ್ ಮಾಡಿದೆ ಅದನ್ನು ನಿಮಗೆ ನಾನು ಶೇರ್ ಮಾಡ್ತೀನಿ. ಗಿಡಮೂಲಿಕೆಗಳದು ನಮಗೆ ಒಳ್ಳೆ ಅಮೂಲ್ಯ ಮರ ಅಂತಲೇ ಹೇಳಬೇಕು. ಅಂಥ ಒಳ್ಳೊಳ್ಳೆ ಗಿಡಮೂಲಿಕೆಗಳು ಕೊಟ್ಟಿದೆ. ಯಾವ್ಯಾವ ಕಾಯಿಲೆಗೆ ನಮ್ಮ ಸುತ್ತಮುತ್ತನೇ ಇರುತ್ತೆ. ನಿಜವಾಗ್ಲೂ ತುಂಬ ಜನಕ್ಕೆ ಗೊತ್ತೇ ಇಲ್ಲ ಏನು ಅಂತ. ನಾನು ಒಂದಷ್ಟು ಟೆಸ್ಟ್ ಮಾಡಿದ್ದೀನಿ, ಅದನ್ನು ನಿಮಗೆ ನಾನು ಹೇಳ್ಕೊಡ್ತೀನಿ. ಆ ಗಿಡಗಳನ್ನ ತಂದು, ಆ ಎಲೆಗಳನ್ನ ತಂದು ತೋರಿಸ್ಬಿಟ್ಟು ನಿಮಗೆ ಯಾವುದ್ಯಾವುದಕ್ಕೆ ವರ್ಕ್ ಆಗುತ್ತೆ, ಎಫೆಕ್ಟಿವ್ ಆಗಿ ವರ್ಕ್ ಆಗೋಂಥದ್ದನ್ನು ಮಾತ್ರ ತೋರಿಸ್ತೀನಿ ನಾನು. ಅದನ್ನು ನೀವು ಫಾಲೋ ಮಾಡಿ, ನನ್ನ ಚಾನೆಲ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ರೆ ಆಲ್ ಅಂತ ಬರುತ್ತೆ, ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಅದರಿಂದ ನಾನು ಹಾಕೋ ಪ್ರತಿ ವಿಡಿಯೋಸು ಫಸ್ಟೇ ನಿಮಗೆ ಬಂದು ತಲುಪುತ್ತೆ. ನಿಮಗೆ ಒಳ್ಳೆ ಫುಡ್ಡು, ಮತ್ತು ನಾವು ಮೇಲ್ಗಡೆ ಹಚ್ಕೊಂಡು, ನಾವು ಮೇಲ್ಗಡೆ ಮಾಡಿಕೊಂಡು, ನಾವು ಮೇಲ್ಗಡೆ ಏನೇ ಮಾಡಿಕೊಂಡ್ರು ಕೂಡ ನಾವು ಇಂಟೆಕ್ ಏನು ತಗೋತೀವಿ ಹೊಟ್ಟೆಗೆ, ನಮ್ಮ ಹೊಟ್ಟೆ ಯಾವ ರೀತಿ ಕ್ಲೀನಾಗಿ ಇಟ್ಕೋಬೇಕು, ನಾವು ಏನು ತಗೋತೀವಿ ಅದನ್ನು ಕೂಡ ತುಂಬ ನಮ್ಮ ಬಾಡಿ ಮೇಲೆ ಆಗಲಿ, ಸ್ಕಿನ್ ಮೇಲೆ ಆಗಲಿ, ಹೇರ್ ಮೇಲೆ ಆಗಲಿ, ನಮ್ಮ ಆರೋಗ್ಯದ ಮೇಲೆ ಆಗಲಿ ಬೇಗ ಪರಿಣಾಮ ಬೀಳುತ್ತೆ. ಹಾಗಾಗಿ ಒಳ್ಳೆ ಗಿಡಮೂಲಿಕೆಗಳನ್ನ ನಿಮಗೆ ತೋರಿಸಿ ಯಾವ್ದ್ಯಾವ್ದು ವರ್ಕ್ ಆಗುತ್ತೆ. ಶುಗರ್ಗೂ ಇದೆ, BPಗಿದೆ, ಜಾಂಡಿಸ್ಗಿದೆ, ಮತ್ತು ಬಾಡಿ ಪೇಯ್ನ್ಗಿದೆ, ಜ್ವರಗಳಿಗಿದೆ, ಏನೇನಿದೆ ಯಾವುದಿಲ್ಲ ಅಂತ ಕೇಳಬೇಕು ನೀವು. ಅಷ್ಟರ ಮಟ್ಟಿಗೆ ಎಲ್ಲ ಒಳ್ಳೊಳ್ಳೆದು ಗಿಡಮೂಲಿಕೆಗಳು ನಮಗೆ ಪ್ರಕೃತಿನೇ ವರದಾನವಾಗಿ ಕೊಟ್ಟಿದೆ. ನನಗೆ ಗೊತ್ತಿರೋ ನಾಲೆಡ್ಜಲ್ಲಿ ನಾನು ಯೂಸ್ ಮಾಡಿ ಅದನ್ನು ರಿಸಲ್ಟ್ ತಗೊಂಡಿರೋಂಥ ಒಂದಷ್ಟು ಗಿಡಮೂಲಿಕೆಗಳು ಅದನ್ನೆಲ್ಲ ನಿಮಗೆ ನಾನು ತೋರಿಸ್ಕೊಡ್ತೀನಿ, ಅದನ್ನು ನಿಮ್ಗೆ ಹೇಳ್ಕೊಡ್ತೀನಿ. ನನ್ನ ಚಾನಲ್ಗೆ ಬಂದರೆ ನಿಮಗೆ ತುಂಬ ಒಳ್ಳೆ ರೆಮಿಡೀಸ್, ಇಂಟೆಕ್ ಮತ್ತು ಔಟರ್, ನಾವು ಯಾವ ರೀತಿ ನಾವು ಏನು ಮಾಡ್ಕೊತೀವಿ ಅದೆಲ್ಲನೂ ನಮ್ಮ ಬಾಡಿ ಮೇಲೆ, ನಮ್ಮ ಸ್ಕಿನ್ ಮೇಲೆ, ನಮ್ಮ ಹೇರ್ ಮೇಲೆ ಎಲ್ಲದಕ್ಕೂ ಪರಿಣಾಮ ಆಗುತ್ತೆ. ಓವರಾಲ್ ನೀವು ಒಳಗಿಂದ ನೀವು ಬೆಟರ್ ಆಗ್ತಾ ಬರುತ್ತೆ. ನಿಮ್ಮ ಸ್ಕಿನ್ನು ಕೂಡ ಗ್ಲೋಯಿಂಗ್ ಆಗ್ತಾ ಬರುತ್ತೆ. ಇಂಟೆಕ್ ಏನು ತೊಗೋಬೇಕು, ಮೇಲ್ಗಡೆ ಏನು ಮಾಡ್ಕೋಬೇಕು, ಎಕ್ಸಸೈಸ್ ಏನು, ಬಾಡಿಗೆ ಯಾವ ರೀತಿ ಎಕ್ಸಸೈಸ್ ಮಾಡ್ಕೋಬೇಕು, ಮುಖಕ್ಕೆ ಯಾವ ರೀತಿ ಎಕ್ಸಸೈಸ್ ಮಾಡ್ಕೋಬೇಕು, ಎಲ್ಲನೂ ನಿಮಗೆ ನಾನು ತಿಳಿಸ್ಕೊಡ್ತೀನಿ. ಇದನ್ನು ಪೇಜ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ. ಇನ್ನೂ ಒಳ್ಳೊಳ್ಳೆ ರೆಮಿಡೀಸ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಗಿಡಮೂಲಿಕೆಯ ಮುಖಾಂತರ ನಿಮಗೆ ಎಜುಕೇಟ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನನ್ನ